ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ಏನ್ ರೀಸನ್ ಅಂತ ಚೆಕ್ ಮಾಡೋಣ ಅಂಡ್ ಅವರ ಸಿಚುವೇಶನ್ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ, ಸ್ಟಾರ್ಟ್ ಮಾಡೋಣ ಬಿಡಿ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಲೈಫ್ ಅಲ್ಲಿ ಅವರ ಪರ್ಸನ್ ಇವ್ರನ್ನ ಬಿಟ್ಟೋಗೋದಕ್ಕೆ ಏನ್ ರೀಸನ್? ಓಕೆ, ನಿಮ್ಮ ಸಿಚುವೇಶನ್ ನೋಡೋದಾದ್ರೆ ಆಕ್ಚುಲಿ ನೀವು ತುಂಬಾ ಫೋರ್ಸ್ಫುಲಿ ನಿಮ್ಮ ವ್ಯಕ್ತಿನ ಕೇಳಿದೀರಾ ಅನ್ಸುತ್ತೆ. ಈಗ ಒಂದು ಸೆಲೆಬ್ರೇಷನ್, ಒಂದು ಮ್ಯಾರೇಜ್ ಇರ್ಬೋದು, ಅವರು ಹೇಳಿರ್ಬೋದು ನಿಮ್ಮ ವ್ಯಕ್ತಿ ನಿನ್ನ ಮದ್ವೆ ಮಾಡ್ಕೊಳ್ತೀನಿ, ಮದ್ವೆ ಆಗೋಣ ಅನ್ನೋ ರೀತಿಲೆಲ್ಲ ನಿಮ್ಮನ್ನ ನಂಬಿಸಿದ್ರು ಅಂತ ಕಾಣ್ತಿದೆ ಇಲ್ಲಿ. ಸೊ ನೀವು ಅವರ ಮಾತಿನ ಮೇಲೆ ನಿಂತಿದ್ರಿ, ಬಟ್ ಅವರ ಆಕ್ಷನ್ ಯಾವತ್ತೂ ಈ ರೀತಿ ಇರ್ಲಿಲ್ಲ. ಮ್ಯಾರೇಜ್ ಅನ್ನೋದೇ ಅಂತಲ್ಲ, ಕೆಲವು ಕಮಿಟ್ಮೆಂಟ್ಸ್, ಲವ್ ಅನ್ನೋದು ಒಂದು ಕಮಿಟ್ಮೆಂಟ್, ಬಟ್ ಅದು ಅವ್ರ ಆ ಮಾತಿಗೆ ಹೇಳಿದಾರಷ್ಟೇ, ಅವರ ಆಕ್ಷನ್ ಅಲ್ಲಿ ಯಾವತ್ತೂ ತೋರ್ಸಿಲ್ಲ. ಸೊ ಇದು ಕಂಪ್ಲೀಟ್ ಆಗಿ ನಿಮ್ಮನ್ನ ಡಿಸ್ಟರ್ಬ್ ಮಾಡಿದೆ ಇದು. ಸೊ ಈ ಮಾತುಗಳನ್ನ ನೀವು ನಂಬ್ಕೊಂಡು ವೆಯ್ಟ್ ಮಾಡ್ಕೊಂಡು ಸ್ಟಕ್ ಆಗಿದ್ರಿ ಈ ಫೀಲಿಂಗ್ಸ್ ಅಲ್ಲಿ. ಸೊ ಹಾಗಾಗಿ ಈಗ ಈ ವ್ಯಕ್ತಿ ಆ ಪ್ರಾಮಿಸ್ ಗಳನ್ನ ಏನು ನಡ್ಸೋದಿಕ್ ಆಗ್ತಾ ಇಲ್ಲ. ಒಂದು ಇನ್ಕಮ್ ಸೋರ್ಸ್ ಬಗ್ಗೆ ಮಾತಾಡಿರ್ಬೋದು ನಿಮ್ಮ ವ್ಯಕ್ತಿ, ರೀಸನ್ ಕೊಟ್ಟಿರೋದು ಅವ್ರು ನಿಮ್ಗೆ, ಅಥವಾ ಇಮ್ಮೆಚೂರ್ ಆಗಿನೂ ಮಾತಾಡಿರ್ಬೋದು, ನನ್ಗೀಗ ಇಷ್ಟ ಇಲ್ಲ ಅಂತ. ಇನ್ ಕೆಲವರು ಬೇಕು ಅಂತಾನೆ ಮಾಡಿದ್ದಾರೆ ಈ ಸಿಚುವೇಶನ್ ನ. ಐದರ್ ನಿಮ್ಮನ್ನ ಯೂಸ್ ಮಾಡ್ಕೊಂಡಿರ್ಬೋದು, ಅಥವಾ ಪ್ರೀತಿ ಇದ್ದೂನು ಬೇಕು ಅಂತಾನೆ ನಾಟಕನೂ ಮಾಡ್ತಾ ಇದ್ದಾರೆ ಈಗ. ಸೊ ಕಂಪ್ಲೀಟ್ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾವತ್ತು ಏನು ಬ್ಯಾಲೆನ್ಸ್ ಆಗಿ ನಡೆದಿಲ್ಲ. ಒಂದ್ ಜಸ್ಟಿಸ್ ಅನ್ನೋದು ಸಹ ನೀವು ನೋಡಿಲ್ಲ ಇಲ್ಲಿ. ಸಮ್ಟೈಮ್ಸ್ ನಿಮಗೆ ಅನ್ನಿಸ್ತಿತ್ತು ಈ ವ್ಯಕ್ತಿ ಬೇಕು ಅಂತಾನೆ ಏನೋ ಮಾಡ್ತಾ ಇದಾರೆ. ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ನಡೆದಿರೋದು, ನೀವು ತುಂಬಾನೇ ಅಡ್ಜಸ್ಟ್ ಮಾಡ್ಕೊಂಡಿದೀರಾ ಅನ್ನೋದು ಕಾಣ್ತಾ ಇದೆ ಈ ವ್ಯಕ್ತಿ ವಿಚಾರವಾಗಿ. ತುಂಬಾ ಆಲ್ಮೋಸ್ಟ್ ಒಂದು 3 years ಇಂದ ಇರ್ಬಹುದು ಈ ರಿಲೇಶನ್ಶಿಪ್ ಅನ್ನೋದು, ಬಟ್ ಈಗ ಒಂದು 3 to 4 months ಅಲ್ಲಿ ಇದು ಬ್ರೇಕಪ್ ಸಹ ಆಗಿದೆ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಸೊ ಇದು ನಿಮ್ಮನ್ನ ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇದೆ. ಬಿಕಾಸ್ ಆ ವ್ಯಕ್ತಿ ಪ್ರಾಪರ್ ಆಗಿ ಇಲ್ಲಿ ರೀಸನ್ ಅನ್ನೋದನ್ನ ನಿಮಗ್ ಕೊಟ್ಟಿಲ್ಲ. ಬಟ್ ಇಲ್ಲಿ ನೋಡೋ ಪ್ರಕಾರ ಒಂದು ಮ್ಯಾರೇಜ್ ವಿಚಾರ ಬಂತು ಅಂತಂದಾಗ ಈ ವ್ಯಕ್ತಿ ದೂರ ಸರ್ದಿರ್ಬೋದು, ರೀಸನ್ಸ್ ಬೇರೆ ಬೇರೆ ರೀಸನ್ಸ್ ಕೊಟ್ಟು. ಓಕೆನಾ, ಈಗ್ಲೂ ನಿಮ್ಗೆ ಈ ವ್ಯಕ್ತಿ ಮೇಲೆ ಒಂದು ಹೋಪ್ಸ್ ಅನ್ನೋದಿದೆ, ಇವತ್ತೆಲ್ಲ ನಾಳೆ ಬರ್ಬಹುದು ಅಂತ. ಬಟ್ ನೋಡೋದಾದ್ರೆ ಈ ವ್ಯಕ್ತಿಗೂ ಇಮ್ಮೆಚೂರ್ ಇದೆ. ಈಗ ಸದ್ಯದ ಮಟ್ಟಕ್ಕೆ ಆ ವ್ಯಕ್ತಿನೂ ತಪ್ಪಿಸ್ಕೊಂಡಿದ್ದಾರೆ ಅನ್ನೋದು ಕಾಣ್ತಾ ಇದೆ. ಒಂದು ಅವರ ಫೈನಾನ್ಷಿಯಲ್ ಸ್ಟೇಬಲ್ ಬಗ್ಗೆ ಮಾತಾಡಿರ್ಬೋದು, ಅಥವಾ ಅವ್ರು ಸೆಟಲ್ಡ್ ಆಗೋದ್ರ ಬಗ್ಗೆ ಮಾತಾಡಿರ್ಬೋದು. ಇದನ್ನೆಲ್ಲ ಹೇಳಿ ಈಗ ಸರ್ಕೊಂಡಿದ್ದಾರೆ ಅವರು. ಯಾರೋ ಒಂದು ಸ್ವಲ್ಪ ಜನ ಇಮ್ಮೆಚೂರ್ ಆಗಿ ಬಿಹೇವ್ ಮಾಡಿ ಮೋಸನೇ ಮಾಡಿದೆ ಅನ್ನೋ ಮಟ್ಟಕ್ಕೆ ಅವ್ರು ಸರ್ಕೊಂಡಿರ್ಬಹುದು. ಬಟ್ ನಿಮ್ಮ ವ್ಯಕ್ತಿ ಇಲ್ಲಿ ಕ್ಲಾರಿಟಿ ಕೊಡ್ತಿಲ್ಲ ನಿಮ್ಗೆ.
ಕ್ಲಾರಿಟಿ ಕೊಡ್ದಿಲ್ದಿರ ಇವರು ಸರ್ಕೊಂಡಿದ್ದಾರೆ ಅನ್ನೋದು ಕಾಣ್ತಾ ಇದೆ. ಸೊ ಇದು ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದೆ. ಈ ರಿಲೇಶನ್ಶಿಪ್ ಬ್ರೇಕಪ್ ಆಗೋದಕ್ಕೆ ಇದು ರೀಸನ್ ಇರ್ಬೋದು. ಸಡನ್ ಆಗಿ ನೀವು ಮ್ಯಾರೇಜ್ ಸೆಲೆಬ್ರೇಷನ್ ಬಗ್ಗೆ ಎಲ್ಲ ನೀವು ಮಾತಾಡಿರೋದಕ್ಕೂನು, ಈಗ ಆ ವ್ಯಕ್ತಿ ಈಗ ಆಗೋದಿಲ್ಲ ಅಂತ ಅವ್ರು ಬಿಟ್ಕೊಟ್ಟಂಗ್ ಇರೋದಕ್ಕೂನು ಎಲ್ಲೋ ಒಂದು ಮರ್ಜ್ ಆಗ್ತಾ ಇದೆ ಇಲ್ಲಿ. ಓಕೆನಾ? ಅಂಡ್ ಆಕ್ಚುಲಿ ಇದು ಇನ್ ನಿಯರ್ ಬೈ ಫ್ಯೂಚರ್ ಅಥವಾ ಇನ್ ಸ್ವಲ್ಪ ದಿನದಲ್ಲಿ ಇದು ಬ್ಯಾಲೆನ್ಸ್ ಬರುತ್ತೆ, ನಿಮ್ಮ ವ್ಯಕ್ತಿ ಬರ್ಬಹುದು. ಬಿಕಾಸ್ ಸ್ವಲ್ಪ ಜನ ತುಂಬಾ ಜೆನ್ಯೂನ್ ಆಗಿದ್ದಾರೆ ಹೇಳಿ. ಓಕೆನಾ? ಅವ್ರು ಕೊಟ್ಟಿರೋ ರೀಸನ್ಸ್, ಕೆಲವ್ರು ಕೊಟ್ಟಿರೋ ರೀಸನ್ಸ್ ಇಲ್ಲಿ ನಿಜಾನೇ ಇದೆ. ಈಗ ಮದ್ವೆ ಮಾಡ್ಕೊಳಕ್ ಆಗ್ದಿಲ್ದಿರ ಆಗಲ್ಲ ಅನ್ನೋ ರೀಸನ್ ನ ಕೊಟ್ಟಿದ್ದಾರೆ. ಒಂದು ಫೈನಾನ್ಷಿಯಲ್ ಸ್ಟೇಬಲ್ ಬಗ್ಗೆನೂ ಹೇಳಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಜನ ಇಲ್ಲಿ ಜೆನ್ಯೂನ್ ಆಗಿ ಹೇಳಿದ್ದಾರೆ. ಇನ್ ಸ್ವಲ್ಪ ಜನ ಬೇಕು ಅಂತಾನೆ ತಪ್ಪಿಸ್ಕೊಂಡಿದ್ದಾರೆ ಜಸ್ಟಿಸ್ ಮಾಡ್ಲಾರ್ದಿರ. ಓಕೆನಾ? ಕ್ಲಾರಿಫೈ ಮಾಡಿ ಯೂನಿವರ್ಸ್, ಪ್ಲೀಸ್ ಕ್ಲಾರಿಫೈ ಮಾಡಿ. ಆಕ್ಚುಲಿ ಇಲ್ಲಿ ಒಂದು ಪ್ರಾಪರ್ ಕಮ್ಯುನಿಕೇಶನ್ ಆಯ್ತು ಅಂತಂದ್ರೆ ತುಂಬಾ ಜನ ಈಗೇನು ಬ್ರೇಕಪ್ ಆಗಿರೋದಕ್ಕೆ ರೀಸನ್ ಹುಡುಕ್ತಿದಿರಲ್ಲ, ಇದು ಡೆಫಿನೆಟ್ಲಿ ಒಂದಾಗೋ ಚಾನ್ಸಸ್ ತುಂಬಾ ಇದೆ. ಸ್ಪೈಂಗ್ ಅನ್ನೋದು ತುಂಬಾನೇ ಇದೆ. ಸೋಷಿಯಲ್ ಮೀಡಿಯಾ ಥ್ರೂ ಇರ್ಬೋದು, ಅಥವಾ ಆ ವ್ಯಕ್ತಿ ಸೋಷಿಯಲ್ ಮೀಡಿಯಾನಲ್ಲೇ ವರ್ಕ್ ಮಾಡ್ತಿರ್ಬೋದು. ಓಕೆ, ಸೊ ಅಂಡ್ ಇಲ್ಲಿ ನೋಡೋದಾದ್ರೆ ನಿಮ್ಮ ವ್ಯಕ್ತಿ ಈಗ ನಿಮಗೆ ಏನ್ ರೀಸನ್ ಕೊಟ್ಟು ಬಿಟ್ಟು ಹೋಗಿದ್ದಾರೆ, ಅಥವಾ ನೀವ್ ಏನ್ ರೀಸನ್ ಕೊಟ್ಟಿದ್ದೀರಲ್ಲ, ಇದ್ರ ಬಗ್ಗೆ ಒಂದು ಡಿಸ್ಕಸ್ ಅನ್ನೋದು ಮಾಡ್ತಾ ಇದ್ದಾರೆ. ಅವರ ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ಬೋದು, ಅಥವಾ ಅವರ ಫ್ಯಾಮಿಲಿ ಮೆಂಬರ್ ಯಾರ ಜೊತೆನಲ್ಲಾದ್ರೂ ಇರ್ಬೋದು. ಒಂದು ಇಲ್ಲಿ ಡಿಸ್ಕಸ್ ಅನ್ನೋದನ್ನ ಮಾಡ್ತಾ ಇದ್ದಾರೆ ಇವರು. ಬಿಕಾಸ್ ಏನಂತಂದ್ರೆ ಈಗ ಕೆಲವರಿಗೆ ಇದ್ರಲ್ಲಿ ಈಸಿಯಾಗಿ ತಗೊಳೋದಕ್ ಆಗ್ತಾ ಇಲ್ಲ. ಹೇಗ್ ಬಿಟ್ಕೊಡೋದು ಅನ್ನೋದು ಈಸಿಯಾಗಿ ತಗೊಳೋದಕ್ ಆಗ್ತಾ ಇಲ್ಲ. ಸಮಥಿಂಗ್ ಅನ್ಸುತ್ತೆ ಅವ್ರ ಹಿಂದೆ ಸರ್ದಿರೋದು ಫುಲ್ ಆಗಿ ಸ್ಟೆಪ್ ತಗೊಂಡಿದೀನ ನಾನು, ಅಥವಾ ನಾನು ನಿಮ್ ಮಾತ್ ಕೇಳ್ಬೇಕಿತ್ತ. ಬಿಕಾಸ್ ನೀವು ಟೈಮ್ಸ್ ಇವರಿಗೆ ಒಂದು ಒಳ್ಳೆ ಗೈಡೆನ್ಸ್ ಅನ್ನೋದನ್ನ ಕೊಡ್ತಿದ್ರಿ. ಅವರ ಲೈಫ್ ಅಲ್ಲಿ ಆಗ್ತಿದ್ದಂತ ಪ್ರಾಬ್ಲಮ್ಸ್ಗೆ ನೀವು ಗೈಡೆನ್ಸ್ ಅನ್ನೋದನ್ನ ನೀವು ಕೊಡ್ತಿದ್ರಿ. ಹಾಗಾಗಿ ಇವರಿಗೆ ಏನನ್ಸುತ್ತೆ, ಒಂದು ಭಯ ಅನ್ನೋದು, ನೆಕ್ಸ್ಟ್ ಏನ್ ಮಾಡ್ಬೋದು ಐಡಿಯಾ. ಈಗ ಎಲ್ಲಾದನ್ನು ಎಲ್ರ ಹತ್ರನು ಶೇರ್ ಮಾಡ್ಕೊಳ್ಳೋದಕ್ ಆಗೋದಿಲ್ಲ. ಈ ವಿಚಾರವಾಗಿ ಇವರು ಡಿಸ್ಕಸ್ ಮಾಡ್ತಿದ್ದಾರೆ ಅವರ ಫ್ರೆಂಡ್ ಸರ್ಕಲ್ ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ ಜೊತೆನಲ್ಲಿ. ಬಟ್ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಪಾಸಿಟಿವ್ ಆಗಿ ಒಂದು ಕಾನ್ವರ್ಸೇಷನ್ ನಡೀತು, ಅರ್ಥ ಆಯ್ತು ಅಂತಂದ್ರೆ ಡೆಫಿನೆಟ್ಲಿ ಇದು ಒಂದು ಬ್ಯಾಲೆನ್ಸಿಗೆ ಬಂದೇ ಬರುತ್ತೆ. ಸೊ ಎಲ್ಲೋ ದೂರ ಇದ್ಕೊಂಡು ಸ್ಪೈ ಮಾಡ್ಕೊಂಡು ನೋಡ್ಕೊಂಡಿತ್ತು ಅಂತಂದ್ರೆ ಅವ್ರು ಏನಂತಂದ್ರೆ ಎಲ್ಲೋ ದೂರ ಇದ್ದು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಾ ಇದಾರೆ ಇಲ್ಲಿ. ಓಕೆನಾ? ಅಂಡ್ ಆ ವ್ಯಕ್ತಿಗೂ ಇಲ್ಲಿ ಹ್ಯಾಪಿ ಫ್ಯಾಮಿಲಿ ಅನ್ನೋದು ಬೇಕಿದೆ. ಅಂಡ್ ಆ ವ್ಯಕ್ತಿಗೂ ಸಹ ಇಲ್ಲಿ ಕಂಪ್ಲೀಟ್ ಆಗಿ ಹರ್ಟ್ ಆಗಿದೆ. ಸಮಥಿಂಗ್ ಈ ಸಿಚುವೇಶನ್ ಆದಾಗಿಂದನೂ ಅವ್ರ ಹೆಲ್ತ್ ಅನ್ನೋದು ಏನು ಅಷ್ಟು ಚೆನ್ನಾಗಿಲ್ಲ. ಅಂಡ್ ಅವರಿಗೆ ಟೈಮ್ಸ್ ಈಗೀಗಲೇ ಮಾತಾಡ್ಬೇಕು, ಕಾನ್ವರ್ಸೇಷನ್ ನಡೆಸ್ಬೇಕು ಅನ್ನೋದೆಲ್ಲ ಇದೆ. ಸೊ ಇಲ್ಲಿ ಅವ್ರಾಗ ಅವ್ರು ಬರೋವರೆಗೂ ನೀವೇನು ಕಾನ್ವರ್ಸೇಷನ್ ನಡ್ಸೋದಕ್ಕೆ ಹೋಗ್ಬೇಡಿ. ಅವ್ರ ಆಕ್ಷನ್ ಹೇಗೆ ಸಿಂಕ್ ಆಗುತ್ತೆ ಅಂತ ನೀವು ನೋಡ್ಕೊಂಡು ಅದಾದ್ಮೇಲೆ ನೀವು ಮುಂದುವರಿರಿ. ಓಕೆನಾ? ಕ್ಲಾರಿಫೈ ಮಾಡಿ ಯೂನಿವರ್ಸ್, ಪ್ಲೀಸ್ ಕ್ಲಾರಿಫೈ ಮಾಡಿ. ಇನ್ನ ಕೆಲವರಿಗೆ, ಎಲ್ರಿಗಲ್ಲ, ಕೆಲವರಿಗೆ ಅವರ ಫ್ಯಾಮಿಲಿ, ತಂದೆ ತಾಯಿ, ಈ ತರ ಒಂದು ಜವಾಬ್ದಾರಿಗಳನ್ನೋದು ಜಾಸ್ತಿ ಇರೋದ್ರಿಂದನೂ ಇವರು ಬೇಡ ಅಂತ ಹೇಳಿರ್ಬೋದು. ಸೊ ಎಫರ್ಟ್ಸ್ ನ ಕೊಡ್ತಾರೆ. ಡೆಫಿನೆಟ್ಲಿ ಇಲ್ಲಿ ಮ್ಯಾರೇಜ್ ಕಾರ್ಡ್ ಬಂದಿದೆ. ಎಫರ್ಟ್ಸ್ ಅನ್ನೋದನ್ನ ಕೊಡ್ತಾರೆ, ಬಟ್ ನೀವು ವೆಯ್ಟ್ ಮಾಡ್ಬೇಕಷ್ಟೇ. ಅಂಡ್ ಈ ಸಲ ಏನೇ ಕಾನ್ವರ್ಸೇಷನ್ ಬಂದ್ರು ಫಸ್ಟ್ ಅವ್ರ ಕಡೆಯಿಂದಾನೇ ಎಫರ್ಟ್ಸು ಬರ್ಬೇಕು, ಕಾಂಟ್ಯಾಕ್ಟು ಆಗ್ಬೇಕು. ಅದಾದ್ಮೇಲೆನೆ ನೀವು ಮುಂದುವರೆದ್ರೆ ಇಲ್ಲಿ ಬೆಟರ್. ಓಕೆನಾ? ಅಂಡ್ ನೀವು ಕಾಂಟ್ಯಾಕ್ಟ್ ಮಾಡೋದು, ನೀವು ಅವ್ರನ್ನ ಚೇಸ್ ಮಾಡೋದು. ಓಕೆ, ಕಾಂಟ್ಯಾಕ್ಟ್ ಮಾಡಿದ್ರು ಟಾಪಿಕ್ಸ್ ಅನ್ನೋದು ಬೇರೆ ಇರ್ಬೇಕು. ನೀವು ಮ್ಯಾರೇಜ್ ಬಗ್ಗೆನೇ ಮಾತಾಡ್ತಾನೆ ಇದ್ರಿ ಅಂತಂದ್ರೆ ಡೆಫಿನೆಟ್ಲಿ ನೀವು
ಕಂಟಿನ್ಯೂಸ್ ಆಗಿ ನೀವು ಮಾತಾಡ್ಕೊಂಡಿರೋದಕ್ ಆಗಲ್ಲ. ಓಕೆನಾ? ಸೊ ಈಗ ಅವರ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಅವರನ್ನ ಅವರ ಸೈಲೆನ್ಸ್ ನ ಅರ್ಥ ಮಾಡ್ಕೊಳ್ಳೋರು ಬೇಕಾಗಿದ್ದಾರೆ. ಓಕೆನಾ? ಸೊ ಹಾಗಾಗಿನೇ ಇವರು ಇಲ್ಲಿ ಹೆಲ್ಪ್ಲೆಸ್ ನ ಫೀಲ್ ಮಾಡ್ಕೊಳ್ತಿರೋದು, ಟೈಮ್ಸ್ ಹೋಪ್ಲೆಸ್ ಆಗ್ತಾ ಇದ್ದಾರೆ. ಅಂಡ್ ಇಲ್ಲಿ ಏನೋ ಒಂದು ಐಡಿಯಾ ನೀವು ಮಾಡ್ತಾ ಇದ್ದೀರಾ. ಇಲ್ಲಿ ಐಡಿಯಾ ಅನ್ನೋದು ನಿಮಗೆ ಅನ್ನಿಸ್ತಿರ್ಬೋದು, ಮೀಟ್ ಮಾಡಿದ್ರೆ ಸರಿ ಹೋಗ್ಬೋದು ಅಥವಾ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದ್ರೆ ಸರಿ ಹೋಗ್ಬೋದು ಅಂತ. ಸೊ ನೀವು ಆದಷ್ಟು ನೀವು ಫೋರ್ಸ್ ಮಾಡಿದಷ್ಟು ಇದು ಎಂಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಎಲ್ಲೂ ನೀವು ಡಾಮಿನೇಟ್ ಮಾಡೋದಕ್ಕೆ ಹೋಗ್ಬೇಡಿ. ಏನಾದ್ರೂ ಹೇಳ್ಬೇಕು ಅಂತಂದ್ರೆ ಪ್ರಾಪರ್ ಆಗಿ ಒಂದು ಶಾರ್ಟ್ ಸೆಂಟೆನ್ಸ್ ಅಲ್ಲಿ ನೀವು ಹೇಳಿ ಮುಗಿಸೋದನ್ನ ಇದ್ ಮಾಡ್ಕೊಳ್ಳಿ. ಬಿಕಾಸ್ ಸದ್ಯಕ್ಕೆ ಈ ವ್ಯಕ್ತಿನೂ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ ಬೇರೆಯವ್ರ ಕಡೆಯಿಂದ. ಅಂಡ್ ಇಲ್ಲಿ ನಡ್ದಿರೋ ಸಿಚುವೇಶನ್ ಬಗ್ಗೆನೂ ಇನ್ನೊಬ್ರ ಹತ್ರ ಡಿಸ್ಕಸ್ ಮಾಡ್ತಿರೋದ್ರಿಂದ ಸೊ ಕಂಪ್ಲೀಟ್ ಅವ್ರು ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿರ್ತಾರೆ. ಹಾಗಾಗಿ ಅಥವಾ ನೀವು ಸೈಲೆಂಟ್ ಆಗಿ ಇರ್ತೀರಾ ಅಂತಂದ್ರೆ ಸೈಲೆಂಟ್ ಆಗಿ ಇದ್ಬಿಡಿ, ಅವರೇ ಬರ್ಲಿ ಅಲ್ವಾ. ಹಾಗಾಗಿ ಕೆಲವರಿಗಂತೂ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದಂತೂ ತುಂಬಾನೇ ಇದೆ. ಡೆಫಿನೆಟ್ಲಿ ಅದ್ರ ಮೇಲೆ ಅವರು ಇದನ್ನ ಪೋಸ್ಟ್ಪೋನ್ ಮಾಡಿರ್ಬೋದು, ಬಟ್ ಬಿಟ್ಟೋಗೋ ತರ ಎಲ್ಲೂ ಇಲ್ಲ ಇದು. ಓಕೆನಾ? ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಇಲ್ಲಿ ಡೆಫಿನೆಟ್ಲಿ ರಿಕನ್ಸಿಲೇಷನ್ ಅನ್ನೋದಿದೆ. ಈ ರಿಲೇಶನ್ಶಿಪ್ ಏನೀಗ ಡಿಸೈಡ್ ಮಾಡ್ಬೇಕು ಅನ್ನೋ ಒಂದು ಸಿಚುವೇಶನ್ ಅಲ್ಲಿ ಇದೆ ಅಲ್ವಾ, ಇದು ಡೆಫಿನೆಟ್ಲಿ ಮ್ಯಾರೇಜ್ಗೆ ರೀಚ್ ಔಟ್ ಆಗುತ್ತೆ. ಈ ಪ್ರಾಬ್ಲಮ್ಸ್ ಅನ್ನೋದು ಸಾಲ್ವ್ ಆಗುತ್ತೆ. ಓಕೆನಾ? ಅನ್ನೆಸೆಸರಿ ನೀವು ಸುಮ್ಮನೆ ಪ್ರಾಬ್ಲಮ್ಸ್ನೇ ನೀವು ಚೇಸ್ ಮಾಡಬೇಡಿ. ಪ್ರಾಬ್ಲಮ್ಸ್ ಬಗ್ಗೆನೇ ಥಿಂಕ್ ಮಾಡ್ಕೊಳ್ತಾ ಇರಬೇಡಿ. ಮಾತಾಡ್ಬೇಕು ಅನ್ಸಿದ್ರೆ ಮಾತಾಡ್ಸಿ ಅಥವಾ ಇರೋ ವಿಚಾರಗಳನ್ನ ಪ್ರಾಪರ್ ಆಗಿ ಹೇಳಿ, ವಿಧಾನನ ಒಂದು ತಿಳ್ಕೊಂಡು ಮಾತಾಡಿ ಅಷ್ಟೇ. ಬಿಕಾಸ್ ಗ್ರೋತ್ ಅನ್ನೋದಿದೆ ಇಲ್ಲಿ. ಈಗ ಸದ್ಯಕ್ಕೆ ಇಲ್ಲಿ ಬೌಂಡ್ರೀಸ್ ಅನ್ನೋದು ಬಂದಿರಬಹುದು, ಬಟ್ ಡೆಫಿನೆಟ್ಲಿ ನಿಯರ್ ಬೈ ಫ್ಯೂಚರ್ ನಲ್ಲಿ ಇದು ಗ್ರೋತ್ ಅಂತ ಇರೋದ್ರಿಂದ ಸೊ ಆಲ್ಮೋಸ್ಟ್ ಒಂದು 4 weeks to 4 months ನೀವು ಸೈಲೆಂಟ್ ಆಗಿ ಇರೋದು ಬೆಟರ್ ಇಲ್ಲಿ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.